ಕಾಂಗ್ರೆಸ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಹಾಸನದಲ್ಲಿ ದಳಪತಿಗಳು ಜನತಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಹಾಸನ ನಗರದಲ್ಲಿ ಎಲ್ಲೂ ನೋಡಿದ್ರಲ್ಲಿ ಜೆಡಿಎಸ್ನ ಬಾವುಟ ಹಾಗೂ ಕಟೌಟ್ಗಳು ರಾರಾಜಿಸ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಹಾಸನದ ಹೊರವಲಯದಲ್ಲಿ ಇರ್ತಕ್ಕಂತಹ ಬೋನಹಳ್ಳಿ ಏನಿದೆ ಅಲ್ಲಿ ಜೆಡಿಎಸ್ ಇಂದು ಬೃಹತ್ ಜನತಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಆ ಬೋನಹಳ್ಳಿ ಏನಿದೆ ಅಲ್ಲಿ ಸುತ್ತಮುತ್ತಲೂ ಕೂಡ ಜೆಡಿಎಸ್ನ ಬ್ಯಾನರ್ ಬಂಟಿಂಗ್ಸ್ ಬಾವುಟಗಳು ರಾರಾಜಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಜನತಾ ಸಮಾವೇಶ ಹಾಸನ ಹಾಗೂ ಜೆಡಿಎಸ್ನ 25ನೇ ವರ್ಷದ ಬೆಳ್ಳಿ ಹಬ್ಬ ಅನ್ನುವ ನಿಟ್ಟಿನಲ್ಲಿ ಏನು ಬಾವುಟಗಳನ್ನ ಫ್ಲೆಕ್ಸ್ಗಳನ್ನ ಹಾಕಿರುವಂಥದ್ದು. ಅಲ್ಲದೆ ಬರುವಂತ ಜನರಿಗೆ ಏನು ಸ್ವಾಗತವನ್ನ ಕೋರಿ ಫ್ಲೆಕ್ಸ್ ಬಂಟಿಂಗ್ ಬ್ಯಾನರ್ಗಳನ್ನ ಹಾಕಿರುವಂಥದ್ದು. ಅಲ್ಲದೆ ಏನು ಈ ಹಿಂದೆ ಹಾಸನದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಡಿ ಕೆ ಶಿವಕುಮಾರ್ ಸೇರಿದಂತೆ 2 ಸಮಾವೇಶಗಳನ್ನ ಕಾಂಗ್ರೆಸ್ ಮಾಡಿತ್ತು. ಅದಕ್ಕೆ ಟಕ್ಕರ್ ಹಾಗೂ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಇಂದು ಸುಮಾರು 1.5 ಲಕ್ಷ ಜನರನ್ನ ಸೇರಿಸಿ ಜೆಡಿಎಸ್ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು. ಅಲ್ಲದೆ ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ಪೂರ್ವ ತಯಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲದೆ ಪಕ್ಷದ ಬಲವರ್ಧನೆಗಾಗಿ ಜೆಡಿಎಸ್ನ ಪಕ್ಷದ ಒಂದು ರೀತಿಯ ಶಕ್ತಿ ತುಂಬುವುದಕ್ಕಾಗಿ ಏನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಸಮಾವೇಶಕ್ಕೆ ಆಗಮಿಸ್ತಾ ಇರುವಂಥದ್ದು. ಅಲ್ಲದೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸ್ತಾ ಇರುವಂಥದ್ದು. ಏನು ಜೆಡಿಎಸ್ ಪಕ್ಷಕ್ಕೆ ಒಂದು ನಿಟ್ಟಿನಲ್ಲಿ, ಯಾಕೆಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಇದ್ರು ಸಹ ಜೆಡಿಎಸ್ ಪಕ್ಷಕ್ಕೆ ಒಂದು ರೀತಿಯ ಬಲವರ್ಧನೆ ಏನು ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಹೇಳಿ ಕೇಳಿ ಜೆಡಿಎಸ್ ಅಂತ ಹೇಳಿದ್ರೆ ಒಂದಷ್ಟು ಜನ ಏನು ಇದು ಒಂದಷ್ಟು ಭಾಗಕ್ಕಷ್ಟೇ ಸೀಮಿತ ಅಂತ ಅನ್ನುವಂಥದ್ದು. ರಾಮನಗರ ಇರ್ಬೋದು, ಹಾಸನ, ಮಂಡ್ಯ, ಮೈಸೂರು ಈ ಭಾಗಕ್ಕಷ್ಟೇ ಸೀಮಿತ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲ, ನಾವು ರಾಜ್ಯದೆಲ್ಲವೂ ಕೂಡ ನಾವು ನಮ್ಮ ಶಕ್ತಿಯನ್ನು ಪ್ರಶ್ನೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದಲೂ ಕೂಡ ಸುಮಾರು 1.5 ಲಕ್ಷ ಜನರು ಇಂದು ಈ ಹಾಸನದ ಬೋನಹಳ್ಳಿ ಏನಿದೆ ಇಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶಕ್ಕೆ ಬರೋ ನಿರೀಕ್ಷೆ ಇದ್ದು ಇಂದು ಕಾಂಗ್ರೆಸ್ಗೆ ಜೆಡಿಎಸ್ನ ನಾಯಕರು ಕೌಂಟರ್ನ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಹಾಸನ. ಕಾಂಗ್ರೆಸ್ಗೆ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಹಾಸನದಲ್ಲಿ ದಳಪತಿಗಳು ಜನತಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಹಾಸನ ನಗರದಲ್ಲಿ ಎಲ್ಲೂ ನೋಡಿದ್ರಲ್ಲಿ ಜೆಡಿಎಸ್ನ ಬಾವುಟ ಹಾಗೂ ಕಟೌಟ್ಗಳು ರಾರಾಜಿಸ್ತಾ ಇರುವಂಥದ್ದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಇದು ಹಾಸನದ ಹೊರವಲಯದಲ್ಲಿ ಇರ್ತಕ್ಕಂತಹ ಬೋನಹಳ್ಳಿ ಏನಿದೆ ಅಲ್ಲಿ ಜೆಡಿಎಸ್ ಇಂದು ಬೃಹತ್ ಜನತಾ ಸಮಾವೇಶವನ್ನು ಹಮ್ಮಿಕೊಂಡಿರುವಂಥದ್ದು. ಆ ನಿಟ್ಟಿನಲ್ಲಿ ಬೋನಹಳ್ಳಿ ಏನಿದೆ ಅಲ್ಲಿ ಸುತ್ತಮುತ್ತಲೂ ಕೂಡ ಜೆಡಿಎಸ್ನ ಬ್ಯಾನರ್ ಬಂಟಿಂಗ್ಸ್ ಬಾವುಟಗಳು ರಾರಾಜಿಸ್ತಾ ಇರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಜನತಾ ಸಮಾವೇಶ ಹಾಸನ ಹಾಗೂ ಜೆಡಿಎಸ್ನ 25ನೇ ವರ್ಷದ ಬೆಳ್ಳಿ ಹಬ್ಬ ಅನ್ನುವ ನಿಟ್ಟಿನಲ್ಲಿ ಏನು ಬಾವುಟಗಳನ್ನ ಫ್ಲೆಕ್ಸ್ಗಳನ್ನ ಹಾಕಿರುವಂಥದ್ದು. ಅಲ್ಲದೆ ಬರುವಂತ ಜನರಿಗೆ ಏನು ಸ್ವಾಗತವನ್ನ ಕೋರಿ ಫ್ಲೆಕ್ಸ್ ಬಂಟಿಂಗ್ ಬ್ಯಾನರ್ಗಳನ್ನ ಹಾಕಿರುವಂಥದ್ದು. ಅಲ್ಲದೆ ಏನು ಈ ಹಿಂದೆ ಹಾಸನದಲ್ಲಿ ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ಕಾಂಗ್ರೆಸ್ ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಡಿ ಕೆ ಶಿವಕುಮಾರ್ ಸೇರಿದಂತೆ 2 ಸಮಾವೇಶಗಳನ್ನ ಕಾಂಗ್ರೆಸ್ ಮಾಡಿತ್ತು. ಅದಕ್ಕೆ ಟಕ್ಕರ್ ಹಾಗೂ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ಇಂದು ಸುಮಾರು 1.5 ಲಕ್ಷ ಜನರನ್ನ ಸೇರಿಸಿ ಜೆಡಿಎಸ್ ಸಮಾವೇಶವನ್ನ ಮಾಡ್ತಾ ಇರುವಂಥದ್ದು. ಅಲ್ಲದೆ ಮುಂಬರ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆ ಏನಿದೆ ಅದಕ್ಕೆ ಪೂರ್ವ ತಯಾರಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲದೆ ಪಕ್ಷದ ಬಲವರ್ಧನೆಗಾಗಿ ಜೆಡಿಎಸ್ನ ಪಕ್ಷದ ಒಂದು ರೀತಿಯ ಶಕ್ತಿ ತುಂಬುವುದಕ್ಕಾಗಿ ಏನು ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಈ ಸಮಾವೇಶಕ್ಕೆ ಆಗಮಿಸ್ತಾ ಇರುವಂಥದ್ದು. ಅಲ್ಲದೆ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಅವರು ಕೂಡ ಈ ಸಮಾರಂಭಕ್ಕೆ ಆಗಮಿಸ್ತಾ ಇರುವಂಥದ್ದು. ಏನು ಜೆಡಿಎಸ್ ಪಕ್ಷಕ್ಕೆ ಒಂದು ನಿಟ್ಟಿನಲ್ಲಿ, ಯಾಕೆಂದ್ರೆ ಬಿಜೆಪಿ ಜೊತೆಗೆ ಮೈತ್ರಿ ಇದ್ರು ಸಹ ಜೆಡಿಎಸ್ ಪಕ್ಷಕ್ಕೆ ಒಂದು ರೀತಿಯ ಬಲವರ್ಧನೆ ಏನು ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಹೇಳಿ ಕೇಳಿ ಜೆಡಿಎಸ್ ಅಂತ ಹೇಳಿದ್ರೆ ಒಂದಷ್ಟು ಜನ ಏನು ಇದು ಒಂದಷ್ಟು ಭಾಗಕ್ಕಷ್ಟೇ ಸೀಮಿತ ಅಂತ ಅನ್ನುವಂಥದ್ದು. ರಾಮನಗರ ಇರ್ಬೋದು, ಹಾಸನ, ಮಂಡ್ಯ, ಮೈಸೂರು ಈ ಭಾಗಕ್ಕಷ್ಟೇ ಸೀಮಿತ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲ, ನಾವು ರಾಜ್ಯದೆಲ್ಲವೂ ಕೂಡ ನಾವು ನಮ್ಮ ಶಕ್ತಿಯನ್ನು ಪ್ರಶ್ನೆ ಮಾಡ್ತೇವೆ ಅನ್ನೋ ನಿಟ್ಟಿನಲ್ಲಿ ರಾಜ್ಯದ ನಾನಾ ಮೂಲೆಗಳಿಂದಲೂ ಕೂಡ ಸುಮಾರು 1.5 ಲಕ್ಷ ಜನರು ಇಂದು ಈ ಹಾಸನದ ಬೋನಹಳ್ಳಿ ಏನಿದೆ ಇಲ್ಲಿ ನಡೀತಾ ಇರತಕ್ಕಂಥ ಸಮಾವೇಶಕ್ಕೆ ಬರೋ ನಿರೀಕ್ಷೆ ಇದ್ದು ಇಂದು ಕಾಂಗ್ರೆಸ್ಗೆ ಜೆಡಿಎಸ್ನ ನಾಯಕರು ಕೌಂಟರ್ನ ಕೊಡಲಿಕ್ಕೆ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.